ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಎಗ್ ಬಿರಿಯಾನಿ. ಈ ಎಗ್ ಬಿರಿಯಾನಿ ಒಂದು ರೀತಿ ಯಾವ ರೀತಿ ಸ್ಪೆಷಲ್ಲಾಗಿ ತುಂಬಾ ಸ್ಪೈಸಿಯಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿದ್ರೆ. ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಯಾವ ರೀತಿ ಮಾಡ್ತೀನಿ ನಾನು ಎಗ್ ಬಿರಿಯಾನಿ ಅಂತೇಳಿ ನೋಡ್ಕೊಂಬರೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 4 ಮೊಟ್ಟೆನ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಸೊ ಇದು ಬೇಯ್ಕೊಳ್ಳಿ. ಅಷ್ಟರೊಳಗೆ ನಾವು ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಸ್ವಲ್ಪ ಚಕ್ಕೆ ಪೀಸ್ನ ಹಾಕಿದ್ದೀನಿ. ನಂತರ ಒಂದು 5 ಲವಂಗ ಹಾಕ್ಕೊಳ್ಳಿ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 10-12 ಪೀಸು ಬೆಳ್ಳುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಒಂದು ಹಿಡಿಯಾಗುವಷ್ಟು ಶುಂಠಿನ ಹಾಕಿದ್ದೀನಿ. ನಂತರ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 4-5 ಹಸಿರು ಮೆಣಸಿನ್ಕಾಯಿ. ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮಸಾಲೆ ರೆಡಿಯಾಗಿದೆ. ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿನ ಹೋಳುಗಳನ್ನ ಹಾಕಿ ಇದರಿಂದ ನಾವು ಮಿಲ್ಕ್ನ ತೆಗಿಬೇಕಾಗುತ್ತೆ. ಸೊ ಕೊಕೊನಟ್ ಮಿಲ್ಕ್ನ, ಫ್ರೆಶ್ ಮಿಲ್ಕ್ ತಗೊಳ್ಳೋಣ. ಸೊ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಸೋಸ್ಕೊಂಬಿಡೋಣ ಇದನ್ನ. ಈ ರೀತಿ ಮಾಡೋದ್ರಿಂದ ಸೊ ಟೇಸ್ಟ್ ಮಾತ್ರ ಬಹಳ ರುಚಿಯಾಗಿರುತ್ತೆ. ನಮಗೆ ಫ್ರೆಶ್ ಮಿಲ್ಕ್ ನೋಡಿ, ತೆಂಗಿನ ಹಾಲು ಆರಾಮಾಗಿ ನಾವು ಈಸಿಯಾಗಿ ಮಾಡ್ಕೋಬೋದು. ನೀವು ಪ್ಯಾಕೆಟಲ್ಲಿ ರೆಡಿ ಬರುತ್ತಲ್ಲ, ಅದನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಏನು ಭಾಳ ಟೈಮ್ ಹಿಡಿಯಲ್ಲ, ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನಾವು ರೆಡಿ ಮಾಡ್ಕೋಬೋದು ಈ ಎಗ್ ಬಿರಿಯಾನಿನ. ಇಲ್ಲಿ ಮೊದಲಿಗೆ ಏನೇನು ಬೇಕು ಅಂತೇಳಿ ನೋಡೋದಾದರೆ, ನಾನು ಒಂದು 5-6 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 2-3 ಆಗೋವಷ್ಟು ಹಸಿರು ಮೆಣಸಿನ್ಕಾಯಿನ ಉದ್ದವಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು, 2 ಪೀಸ್ ಚಕ್ಕೆ, ಒಂದು 4 ಲವಂಗ ಮತ್ತು ಗರಂ ಮಸಾಲ ಬೇಕಾಗುತ್ತೆ. ಹಾಗೆಯೇ ಉದ್ದುದ್ದವಾಗಿ ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿನ. ಹಾಗೆಯೇ ಇದು ಟೊಮೊಟೊ ಕೂಡ 2 ಉದ್ದುದ್ದವಾಗಿ ಸ್ಲೈಸ್ ರೀತಿಯಾಗಿ ಕಟ್ ಮಾಡಿ ಇಟ್ಟಿರೋ ಅಂಥದ್ದು. ಸೊ ಈ ಕಡೆ ತೆಂಗಿನ ಹಾಲು ನೀವು ನೋಡಿದ್ರಲ್ವ, ಇವಾಗ ಅದೇ ರೀತಿಯಾಗಿ ತೆಂಗಿನ ಹಾಲನ್ನ, ಫ್ರೆಶ್ ಮಿಲ್ಕ್ನ ತೆಗೆದು ಇಟ್ಟಿರೋ ಅಂಥದ್ದು. ಆಮೇಲೆ ಈ ಕಡೆ ಮಸಾಲೆ ಕೂಡ ರೆಡಿಯಾಗಿದೆ. ಮತ್ತು ಇಲ್ಲಿ ಜೀರೆ ರೈಸ್ನ ನಾನು ಒಂದು ಅರ್ಧ kg ಆಗೋವಷ್ಟು ಒಂದು 15 ನಿಮಿಷ ಮುಂಚೆನೇ ನೆನೆಸಿ ಇಟ್ಟಿರಬೇಕು. ಈ ಕಡೆ ಮೊಟ್ಟೆ ಕೂಡ ಬೇಯ್ತಾ ಇದೆ. ಸೊ ಇವಾಗ ಒಂದು ಪಾತ್ರೆಗೆ ನಾನು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಆಯಿಲ್ ಚೆನ್ನಾಗಿ ಕಾಯಲಿ. ಮೊದಲಿಗೆ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಚಕ್ಕೆ ಮತ್ತು ಲವಂಗನ ಹಾಕಿದ್ದೀನಿ. ಆದಮೇಲೆ ಪಲಾವ್ ಎಲೆ ಹಾಕ್ಕೊಳ್ಳಿ. ನಂತರ ಹಸಿರು ಮೆಣಸಿನ್ಕಾಯಿ ಹಾಕಿ, ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ನಂತರ ಒಂದು 2 ಎಸಳು ಪುದೀನನ ಹಾಕ್ತಿದ್ದೀನಿ. ಸೊ ಫ್ಲೇವರಿಗೆ ಚೆನ್ನಾಗಿರುತ್ತೆ. ಸೊ ನೋಡಿ, ಈರುಳ್ಳಿ ಕಲರು ಚೇಂಜ್ ಆಗಿದೆ. ಸೊ ಇವಾಗ ಟೊಮೊಟೊನ ಹಾಕಿ, ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ. ಸೊ ಇದಾದಮೇಲೆ ನಾನಿವಾಗ ಇಲ್ಲಿ ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 3 ಮೊಟ್ಟೆನ ನಾನು ಹೊಡೆದ್ಬಿಟ್ಟು ಹಾಕಿರೋ ಅಂಥದ್ದು. ಇವಾಗ 4 ಮೊಟ್ಟೆನ ಅಲ್ಲಿ ಬೇಯಿಸಿ ಇಟ್ಟಿದ್ದೀನಿ. ಇಲ್ಲಿ 3 ಮೊಟ್ಟೆನ ಹೊಡೆದು ಹಾಕಿರೋ ಅಂಥದ್ದು. ಇವಾಗ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ
ಇದಾದಮೇಲೆ ಇವಾಗ ರುಬ್ಬಿಟ್ಟಿರೋಂತಹ ಮಸಾಲನ ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸಿ ಜಾರ್ಗೂ ನೀರು ಹಾಕ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿ. ಇವಾಗ ಸೊ ಇದೇ ಥರ ಮಾಡಿದ್ರೆ ಎಗ್ ಬಿರಿಯಾನಿ ಬಹಳ ರುಚಿಯಾಗಿರುತ್ತೆ. ಸೊ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ಬೇಡ, ಅದಕ್ಕಿಂತ ಬೇಗ ಒಂದು 3-4 ಮಿನಿಟ್ಸ್ ಇದ್ದು ಸ್ವಲ್ಪ ಬಾಯಿಲಾಗಲಿ. ಇವಾಗ ನೋಡಿ, ಇದು ಚೆನ್ನಾಗಿ ಎಗ್ಗಿಗೆ ಉಪ್ಪು ಖಾರ ಆಗಿ ಮಸಾಲೆ ತುಂಬ ಚೆನ್ನಾಗಿ ಹಿಡ್ದಿದೆ. ಸೊ ಭಾಳ ರುಚಿಯಾಗಿರುತ್ತೆ ಈ ಥರ ನೀವು ಮಾಡಿ ನೋಡಿದ್ರೆ. ಸೊ ಇದಾದಮೇಲೆ ಇದಕ್ಕೆ ನಾನಿವಾಗ 2 ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ಇದು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗರಂ ಮಸಾಲಾನ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಸೊ ಇವಾಗ ನಾನಿದೆ ಕೊಕೊನಟ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಸೊ ಇದು ಹಾಕೋದ್ರಿಂದ ಭಾಳ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಸೊ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದೊಂದು 5 ಮಿನಿಟ್ಸ್ ಬೇಯಲಿ. ಇಲ್ಲಿ ನೋಡಿ, ಈ ಥರ ಚೆನ್ನಾಗಿ ಇದು ಕುದಿಸ್ಬಿಟ್ಟು ನಾವು ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಮೊಟ್ಟೆಗೆಲ್ಲ ನೀಟಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿಟ್ಟಿರುತ್ತೆ. ಸೊ ಇವಾಗ ನೆನೆಸಿಟ್ಟಿರೋಂತಹ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಸೊ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ಟೇಸ್ಟ್ ನೋಡಿಕೊಂಡು ಆಮೇಲೆ ಬೇಕಿದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ನೋಡಿ, ಕಂಪ್ಲೀಟಾಗಿ ರೆಡಿಯಾಗಿದೆ. ಬಹಳ ಚೆನ್ನಾಗಿದೆ, ಒಂದು ಒಳ್ಳೆ ಫ್ಲೇವರ್ ಬರ್ತಾಯಿದೆ. ಸೊ ಎಗ್ ಬಿರಿಯಾನಿ ರೆಡಿ ಆಯಿತು. ಸೊ ನೀವು ಮೊಟ್ಟೆನ ಫುಲ್ಲಾಗಿ ಬೇಕಿದ್ರೂ ಒಡೆದ್ಬಿಟ್ಟು ಹಾಕ್ಕೋಬೋದು. ಸೊ ಅರ್ಧ ಒಡೆದು ಬೇಕಿದ್ರೆ ಅರ್ಧ, ಬೇಕಿದ್ರೆ ಬೇಯಿಸ್ಕೊಂಡು ಬೇಕಾದರೆ ಈ ರೀತಿಯಾಗಿ ಇಟ್ಕೋಬೋದು. ಸೊ ತುಂಬಾ ರುಚಿಯಾಗಿ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಎಗ್ ಬಿರಿಯಾನಿ ರೆಡಿ ಆಯಿತು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ರೆಸಿಪಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ನಾನು ಹಾಕೋ ಎಲ್ಲ ವೀಡಿಯೋಸ್ ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ. ಸೊ ಟೇಕ್ ಕೇರ್ ಎಲ್ರಿಗೂ. ಬಾಯ್.